ಅಂದ್ರೆ ಈಗ ಸೊ ನಾವು ನಾವು ಒಂದು ಮೆಷಿನ್ ಆದ್ರೆ ಸ್ವಿಚ್ ಆಫ್ ಸ್ವಿಚ್ ಆನ್ ಮಾಡ್ಬೋದು. ನಮ್ಮ ವೃತ್ತಿನಲ್ಲಿ ಅದು ಇಲ್ವೇ ಇಲ್ಲ. ನಮ್ಗೆ ಅನುಭವ ಅದು ಈ ಕ್ವಶನ್ನೇ ಇಲ್ಲ ಅಲ್ವಾ. ಈಗ ಒಬ್ಬ ಪೇಷಂಟ್ ನನ್ನ ಮುಂದೆ ಬಂದು ನಾನು ಆ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ ಅವರ್ ಲೈಫ್. ಯಾಕೆಂದ್ರೆ ನಾನು ಏನಾದ್ರೂ ಡಿಲೇ ಮಾಡಿದ್ರೆ ನಾನು ಹೋಗೋ ಅಷ್ಟೊತ್ತಿಗೆ ಇದು ಆಗ ನಾನು ಎಷ್ಟೇ ಇದು ಮಾಡಿದ್ರು ಆ ಟೈಮ್ ಫ್ಯಾಕ್ಟರ್. ಈಗ ನಾನು ಈಗ್ಲೂ ನಾನು ಆ ಟೈಮ್ ಫ್ಯಾಕ್ಟರ್ ಫಾಲೋ ಮಾಡ್ತೀನಿ. ಒಂದೊಂದ್ಸಲ ನನಗೆ ಟೈಮಿಗೆ ಕರೆಕ್ಟ್ ಹೋಗ್ಬಿಡ್ತೀನಿ. ಎಲ್ಲಿ ಹೋಗ್ಬೇಕಿದ್ರು ಹೋಗ್ತೀನಿ. ಇಲ್ಲಿ ಇಷ್ಟು ಟ್ರಾಫಿಕ್ ಇದ್ರು ಐ ಮೇಕ್ ಶೂರ್ ಐ ವಿಲ್ ಬಿ ಆನ್ ಟೈಮ್ ದೇರ್ ಅಂತ. ಅಲ್ಲಿ ಹೋದಾಗ ಯಾರು ಇರೋದಿಲ್ಲ. ಸರ್ ಇದು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತಾರೆ. ನನಗೆ ಬಹಳ ಫೀಲ್ ಆಗುತ್ತೆ. ನಾವು ಎಷ್ಟು ಮುಂದುವರೆದಿದ್ರು ಸಿವಿಲೈಸೇಷನ್ ಅದರಲ್ಲೂ ಟೆಕ್ನಾಲಜಿನಲ್ಲಿ ಇಂಡಿಯಾ ದೇಶ ಚಾಲೆಂಜ್ ಮಾಡೋರು ಯಾರು ಇಲ್ಲ ಪ್ರಪಂಚದಲ್ಲಿ. ಅಷ್ಟು ಮುಂದುವರೆದಿದ್ರು ಆ ಹಳೇದನ್ನ ನಾವು ಬಿಡ್ತಾ ಇಲ್ಲ. ಅದರಿಂದ ಅದು ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಫಂಕ್ಷನ್ ಕರೆದಿದ್ರು, ನನ್ನ ಹೋಗಿದ್ದೆ. ಅಲ್ಲಿ ಹೋಗ್ತೀವಿ, ಯಾವಾಗ ಇನ್ನು ಚೇರ್ಸ್ ಆಗ್ತಾ ಇದ್ರು ಶುರು ಮಾಡೋ ಟೈಮಲ್ಲಿ. ಅವರು ನನ್ಗೆ ಹೇಳಿದ್ರು, ಅವ್ರದ್ದು ಫಂಕ್ಷನ್ ಶುರುವಾದ್ಮೇಲೆ, ಡಾಕ್ಟ್ರೆ ಏನಾದ್ರು ಒಂದ್ 4 ಮಾತಾಡ್ತೀರಾ ಅಂದ್ರೆ ಬಂದ್ಬಿಟ್ಟು, ನಂದೇನು ಜಾಸ್ತಿ ಭಾಷಣ ಇಲ್ಲಪ್ಪ, ದಯವಿಟ್ಟು ಈಗ ನೀವು ಟೈಮ್ ಫ್ಯಾಕ್ಟರ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಎವ್ರಿಬಡೀಸ್ ಲೈಫ್. ಅದೊಂದು ಕಲ್ತ್ಕೊಂಡ್ಬಿಡ್ರಪ್ಪ ಸಾಕಷ್ಟೇ ಅಂತ ಹೇಳಿ ಇಳ್ದ್ಬಿಟ್ಟೆ ಸ್ಟೇಜಿಂದ ಅಷ್ಟೇ. ಆದ್ರಿಂದ ನಮ್ ಜೀವನದಲ್ಲಿ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದೇ ಒಂದು ಇನ್ಸಿಡೆನ್ಸ್ ಹೇಳ್ತೀನಿ. ನನ್ನ ಜೀವನದಲ್ಲಿ ನಮ್ ತಾಯಿ ತೀರೋದಾಗ ನಾನು 10 ವರ್ಷದ ಹುಡುಗ ಅಷ್ಟೇ. ತೀರೋಗಿದ್ರು. ಮೆಡಿಕಲ್ ಫೆಸಿಲಿಟೀಸ್ ಇಲ್ದೆ ನಾನು ಹುಟ್ಟಿದ್ದು 150 ಮನೆಗಳಷ್ಟೇ ಅಲ್ಲಿ. ನಾನು ಓದುವಾಗ ಮಿಡ್ಲ್ ಸ್ಕೂಲೇ ಅಷ್ಟು ಅಂತ ಹತ್ರ ಹುಟ್ಟಿದ್ದು. ನನ್ಗೆ 10 ವರ್ಷದಿದ್ದಾಗ ಅವರು ಮಲ್ಟಿಪೇರ್ ಅಂತ ಡೆಲಿವರೀಸ್ ಜಾಸ್ತಿ ಆಗ್ಬಿಟ್ಟು ಮಕ್ಕಳಾಗಿ ಹ್ಯಾಂಡ್ ಪ್ರೊಲಸ್ ಆಗುತ್ತಿತ್ತು. ಈಗ ವರ್ಟೆಕ್ಸ್ ಅಂದ್ರೆ ತಲೆ ಫಸ್ಟ್ ಬಂದ್ರೆ ಡೆಲಿವರಿ ಈಸಿಯಾಗಿ ಆಗುತ್ತೆ. ಬೀಚ್ ಪ್ರೆಸೆಂಟೇಶನ್ ಅಂದ್ರೆ ನಾವು ಸಿಸರಿಯನ್ ತೆಗೆದು ಮಗನ್ ಡೆಲಿವರಿ ಮಾಡ್ಬೇಕಾಗತ್ತೆ. ಅದು ನನ್ನ ಅಂದಾಜು ಅದು ನನ್ನ ತಲೆಯಲ್ಲಿ ಉಳಿದ್ಬಿಡ್ತೋ ಏನೋ. ನೋಡು, ಮೆಡಿಕಲ್ ಫೆಸಿಲಿಟೀಸ್ ಇಲ್ಲದೆ ತಾಯಿನ ಕಲ್ಕೊಂಡ್ಬಿಟ್ವಲ್ಲ ಅಂತ. ಒಂದ್ಸಲ ನಾನು 4th ಇಯರ್, ನಾನು ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಓದಿದ್ದು. 4th ಇಯರ್ ಅಲ್ಲಿ ಇದ್ದಾಗ ನಾನು ಹಳ್ಳಿಗೆ ಹೋಗಿದ್ದೆ, ನಮ್ಮ ಹಳ್ಳಿಗೆ ರಜಕ್ಕೆ. ಅಲ್ಲಿ ಬೆಳಗಿನ ಜಾವ ಬಂದ್ಬಿಟ್ಟು, ಸಾರ್ ಡಾಕ್ಟರ್ ಕರೀತಿದ್ದಾರೆ ಬನ್ನಿ ಸರ್ ಅಂತ. ಅದು ಬೇಸಿಕ್ ಪ್ರೈಮರಿ ಹೆಲ್ತ್ ಸೆಂಟರ್, ಏನು ಫೆಸಿಲಿಟೀಸ್ ಇಲ್ಲ. ಅವರು ಹೆಣ್ಣು ಮಾವ ಒಂದ್ ಗಾಡಿಲಿ ಹಾಕೊಂಡು ಬಂದಿದ್ದಾರೆ. ನಮ್ಮ ತಾಯಿ ಯಾವ ರೀತಿ ಡೆಲಿವರಿನಲ್ಲಿ ಕಷ್ಟ ಆಗಿತ್ತೋ, ಟ್ರಾನ್ಸ್ಫರ್ಸ್ ಅರೆಸ್ಟ್ ಆಗಿ ಹ್ಯಾಂಡ್ ಪ್ರೊಲಾಪ್ಸ್ ಆಗಿದೆ, ಅದೇ ಸಿಚುವೇಶನ್ ನೋಡಿದೆ. ಆ ಡಾಕ್ಟರ್ಗೆ ಹೇಳಿದೆ, ನೀವೇನು ಮಾಡಬೇಡಿ, ಈಗ ನೀವೇನಾದ್ರೂ ವರ್ಷನ್ ಅಂದ್ರೆ ಟರ್ನ್ ಮಾಡ್ಬಿಟ್ಟು ಡೆಲಿವರಿ ಮಾಡ್ಬೇಕು ಅಂದ್ರೆ ತಾಯಿನೂ ಹೊರ್ಟೋಗ್ಬಿಡ್ತಾಳೆ, ಮಗು ಹೊರ್ಟೋಗಿದೆ. ಆಗ ಅವ್ರಿಗೆ ಮಾವನಿಗೆ ಹೇಳ್ದೆ, ನೋಡಪ್ಪ ನೀನು ತುಮಕೂರ್ಗೆ ಹೋಗ್ಬಿಟ್ಟು ದೊಡ್ಡ ಆಸ್ಪತ್ರೆ, ಅಲ್ಲಿ ಓಪನ್ ಹೊಟ್ಟೆ ಆಪರೇಷನ್ ಮಾಡಿ ಮಗುನ ಈಚೆ ತೆಗಿಬೇಕು, ಅದರಿಂದ ನೀನ್ ಎಲ್ಲೂ ಇಳಿಕೂಡ್ದು ಅಂತ. ಸಾಯಂಕಾಲ ನಾನು ನಮ್ಮ ಅಣ್ಣನ ಜೊತೆಲಿ ವಾಕ್ ಹೋಗ್ತಾ ಇರುವಾಗ ಆ ಮುದುಕರು ಓಡ್ ಬರ್ತಾ ಇದ್ರು. ಸಾರ್, ಅವ್ರಿಗೆ ಹೇಳ್ದೆ, ನೀವು ಬಹಳ ಆಂಕ್ಷಿಯಸ್ ಆಗಿದ್ದಾರೆ, ಆಕೆ ಒಂದು ಪೆಥಿಡಿನ್ ಇಂಜೆಕ್ಷನ್ ಕೊಟ್ಬಿಡಿ, ಕಾಮಗಾನ ಇರ್ಲಿ, ತುಮಕೂರು ಮುಟ್ಟಂತ ಬಸ್ಸಲ್ಲಿ ಕಳ್ಸ್ಬಿಟ್ವಿ. ಬಸ್ಸಲ್ಲಿ ಅವರು ಅವ್ನ್ ಬಂದ್ಬಿಟ್ಟು, ಸಾರ್ ನೀವ್ ಹೇಳ್ದಂಗೆ ಡೆಲಿವರಿ ಆಗೋಯ್ತು ಬಸ್ ಸ್ಟ್ಯಾಂಡ್ ಅಲ್ಲೇ, ನನ್ನ ಸೊಸೆನ ಉಳಿಸ್ಬಿಟ್ರಿ ಸಾರ್ ಅಂತ ಕೈ ಮುಗಿದ್ರು. ನಾನು ಹೇಳ್ದೆ, ನನ್ಗೇನಾಯ್ತು ಅಂದ್ರೆ ಇಮಿಡಿಯೇಟ್ ಆಗಿ, ನೋಡು, ದೇವ್ರು ಈ ಬಸ್ಸು ಯಾವಾಗ ಪಾಟ್ ಹೋಲ್ ಇಂದ ಕುಣಿತಾ ಹೋಗ್ತಾ ಇತ್ತೋ, ತಾಯಿ ರಿಲ್ಯಾಕ್ಸ್ ಆಗಿದ್ಲಲ್ಲ, ನ್ಯಾಚುರಲ್ ವರ್ಷನ್ ಆಗಿ ಡೆಲಿವರಿ ಆಗೋಯ್ತು. ನನಗೆ ಬಹಳ ಸಂತೋಷ ಆಗೋಯ್ತು. ನೋಡು, ಇವತ್ತಿಂದ ನಾನು ಸ್ಟೂಡೆಂಟ್ ಆಗಿದ್ರು ಒಂದು ಜೀವ ಉಳಿತಲ್ಲ ನನ್ನಿಂದ ಅಂತ. ಈ ತರ ನಮ್ಮ ಇನ್ಸಿಡೆನ್ಸ್ ಬಹಳ ಆಗ್ತಾವ ಲೈಫಲ್ಲಿ. ಸೊ ಏನು ಅಂದ್ರೆ ನಮ್ಮ ಎಲ್ಲಾನು ಈಗ ನಾನು ಡಾಕ್ಟರ್ಸ್ ಎಲ್ಲಾನು ನನ್ನ ತರ ಇರಕ್ ಸಾಧ್ಯವಿಲ್ಲ ಬಿಡಿ. ಯಾಕೆಂದ್ರೆ ನನ್ನ ಬಹಳ ಪ್ರಿನ್ಸಿಪಲ್ ಜಾಸ್ತಿ. ಈಗ ಎಲ್ಲಿರುತ್ತೆ, ಬಟ್ ಅಲ್ಲಿ ಹೆಲ್ತ್ ಸರ್ವಿಸ್ಗೂ ಇಲ್ಲಿಗೂ ಬಹಳ ಇದಿದೆ. ಅಲ್ಲಿ ಮಗು ಹುಟ್ಟಾಗ್ಲಿಂದ ಸಾಯೋ ತನಕ ಎವ್ರಿಥಿಂಗ್ ವಿ ಡೂ ಫ್ರೀ, ಏನಕ್ಕೂ ಚಾರ್ಜಸ್ ಇಲ್ಲ. ಸರ್ಜರಿ ಆಗ್ಲಿ, ನಾವು ಹಾರ್ಟ್ ಆಪರೇಷನ್ ಆಗ್ಲಿ, ಏನಾಗ್ಲಿ
ಇಲ್ಲ ಆ ತರ ಇದ್ರಲ್ಲಿತ್ತು. ನನಗೆ ಅದೊಂದು ಅನುಕೂಲ ಆಗೋಯ್ತು, ನನ್ನ ಆಸೆ ಏನಿತ್ತು ತೀರ್ಸ್ಕೊಳ್ಳೋದಕ್ಕೆ. ಅದು ನಮ್ ಪುಣ್ಯ ಅಷ್ಟೇ. ನೀವು ಈಗ ಎಷ್ಟೋ ಜನ ಹುಡುಗರಿಗೆ ವಿದ್ಯೆ ಹೇಳ್ಕೊಡ್ತಿರಲ್ಲ, ಅದ್ರಲ್ಲಿ ಎಷ್ಟು ಜನ ನಂತರವ್ರು ಇರ್ತಾರೋ ಏನೋ ಈಗ ಗೊತ್ತಿಲ್ಲ ಅಲ್ವಾ. ಮತ್ತೆ ಆತರ ಇದು ಪ್ರಪಂಚ ಬಿಡುತ್ತೆ ನಮ್ ತಲೆಯಲ್ಲಿ. ಹೌದೌದು ಸರ್. ನಿಮ್ ಹೆಸರೇನಂದ್ರಿ? ಹರಿಪ್ರಸಾದ್ ಸರ್. ಹರಿಪ್ರಸಾದ್ ಅಂತಲ್ಲ. ಹೌದೌದು ಸರ್, ಬಹಳ ಖುಷಿ ಸರ್ ನಮ್ಗೆ. ಏನಂತಂದ್ರೆ ಸಪ್ತಗಿರಿ ಕಾಲೇಜ್ ನಮ್ಮ ಸ್ಟೂಡೆಂಟ್ ಸೇರ್ಸಿದ್ವಿ. ಆ ಸೇರಿದಂತ ಸಂದರ್ಭದಲ್ಲಿ ಅವ್ನು ಹುಡುಗಿನ ಕೇಳಿದ್ರೆ ನೀನ್ ಯಾಕೆ ಮೆಡಿಕಲ್ ಮಾಡ್ತೀವಿ ಅಂತಂದ್ರೆ ದುಡ್ಡು ಮಾಡಕ್ಕೆ ಅಂತಂದ್ರಂತೆ. ಅಂತ ಸಂದರ್ಭದಲ್ಲಿ ನಿಮ್ಮಂತವ್ರು ಇದ್ದಲ್ಲ ಸರ್, ನಿಮ್ಮಂತವ್ರು ಆದರ್ಶ ಆಗ್ಬೇಕು ಅಂತ ಏನು ಇದ್ದದ್ದು. ಈಗ ಸರ್ ಈಗ ಮನೆ ಮೇಂಟೈನ್ ಆಗಿದ್ದಾರೆ, ಬಟ್ ನಿಮ್ಮಂತವ್ರೆ ಹೊರ ಬರ್ಬೇಕು ಅಂತ, ನಿಮ್ಮಂತವ್ರು ಒಂದು ಮಾರ್ಗದರ್ಶನ ಬೇಕು, ನಿಮ್ಮಂತವ್ರು ಒಂದು ಇದ್ರೆ ಸ್ವಲ್ಪ ದೇಶ ಡೆವಲಪ್ಮೆಂಟ್ ಆಗುತ್ತೆ. ಈಗ ನಂದು ಒಂದು ಲೈಫ್ ಪ್ರಿನ್ಸಿಪಲ್ಸ್ ಏನಂದ್ರೆ, ಭಗವಂತ ನನಗೆ ಕೆಲಸ ಕೊಟ್ಟಿದ್ದಾನೆ, ಊಟ ಇದೆ, ಬಟ್ಟೆ ಇದೆ, ಒಂದ್ ಇಲ್ಲದಕ್ ಮನೆ ಇದೆ, ಬಂಗಾರದಂತ ಹೆಂಡತಿ ಮಕ್ಳಿದಾರೆ, ಇನ್ನೇನ್ ಬೇಕು ನನಗೆ? ನಾನು ಹೋಗುವಾಗ ಏನು ತಗೊಂಡೋಗಲ್ಲ ನೋಡಿ, ಅಷ್ಟು ಆ ಸ್ಯಾಟಿಸ್ಫ್ಯಾಕ್ಷನ್ ತಗೊಂಡೋಗ್ತಿದ್ದೀನಿ ಅಷ್ಟೇ ನನ್ನ ಜೊತೆಲಿ. ಅದ್ ಇಂಪಾರ್ಟೆಂಟ್ ಅಲ್ವಾ. ಡಾಕ್ಟರ್ ಆದ್ಮೇಲೆ ಅಟ್ಲೀಸ್ಟ್ ಐ ಎಂಜಾಯ್ಡ್ ಮೈ ಪ್ರೊಫೆಷನ್. ಹಳ್ಳಿ ಹುಡುಗ ಆದ್ರೂನು ನೋಡಿ ಏನೇನೋ ಮಾಡ್ಬಿಟ್ಟಿದ್ದೀನಿ ನನ್ನ ಜೀವನದಲ್ಲಿ. ಡಾಕ್ಟರ್ R.S. ಸೂರ್ಯನಾರಾಯಣ ಶೆಟ್ಟಿ ಅವರೇ, ತಮ್ಮ ಒಂದು ಅನಿಸಿಕೆಯನ್ನ ನಮ್ಮ ಹರಿಪ್ರಸಾದ್ ಅವ್ರ ಜೊತೆ ಹಂಚ್ಕೊಂಡ್ರಿ. ಧನ್ಯವಾದ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್.